ನಡಿ ಓ ಬಲೂನು ಬಲೂನ್ ಕಟ್ ಬಲೂನು. ಆದ್ರೆ ಅಲ್ಲಿ ಡೆಲಿವರಿ ಆಗಿದ್ ಸಿಸ್ಟರ್ಸ್ ಎಲ್ಲ ಅವ್ರ ಫಾದರ್ ತರಾನೇ ಇದೆ ಬೇಬಿ ಅಂತ ಹೇಳ್ತಾ ಇದ್ದಾರೆ. ಡೆಲಿವರಿ ಆದ್ಮೇಲ ಹೌದು. ನೀವು ಮದ್ವೆ ನಿಮ್ ಹೆಂಡತಿ ಜೊತೆ ನೀವು ಇರ್ತೀರಾ? ಹೌದು ಖಂಡಿತವಾಗ್ಲೂ. ಬಟ್ ಅದಕ್ಕಿಂತ ಫಸ್ಟ್ ಮಗು ಮಾಡ್ಬೇಕು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಿಲುಗಡೆ ಯೂಟ್ಯೂಬ್ ಚಾನಲ್. ಸೊ ಏನು ಇವರು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾರೆ, ಅದ್ರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಇದೆಲ್ಲ ಒಂದು ಲೈಫಲ್ಲಿ ಒಂದು ಟೈಮು, ಒಂದು ಪ್ರಾಸೆಸ್ ಅಷ್ಟೇ. ಸೊ ಅದಾದಮೇಲೆ ರೆಗ್ಯುಲರ್ ಆಗಿ ನಮ್ಮ ಲೈಫ್ ಹೆಂಗಿರುತ್ತೆ ಹಂಗೆ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಕರೆಂಟ್ಲಿ ಐ ಆಮ್ ಡೂಯಿಂಗ್ ವೆರಿ ಗುಡ್. ನನಗೆ ನಂಬೋಕ್ಕಾಗ್ತಿಲ್ಲ, ನಾನು ನಿಜವಾಗ್ಲೂ ಡೆಲಿವರ್ ಮಾಡ್ಕೊಂಡು ಇಷ್ಟು ಸ್ಟ್ರಾಂಗಾಗಿ ಆರಾಮಾಗಿದ್ದೀನಿ ಅಂತ ಅನಿಸ್ತಾ ಇದೆ. ಆಲ್ ಬಿಕಾಸ್ ಆಫ್ ಮೇ ಬಿ ನಾರ್ಮಲ್ ಸಿ ಸೆಕ್ಷನ್ ಅದೆಲ್ಲ ಅದರದ್ದೇ ಆದ ನೋವುಗಳಿದ್ದೇ ಇರುತ್ತೆ. ಬಟ್ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ನನಗೆ ಅದೊಂದು ಅರ್ಥ ಆಯಿತು. ಸೊ ಎಲ್ಲರೂ ಕೇಳ್ತಿದ್ದೀರಿ ಹೇಗಿದ್ದೀರಾ, ಹೆಂಗಿದೆ ಪಾಪು ಅಂತೆಲ್ಲ. ನನ್ನ ಪಾಪುನೂ ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ. ದೇವರಂತ ಪಾಪು ಇವಾಗ ಸದ್ಯಕ್ಕೆ. ಯಾಕಂದರೆ ನೆನ್ನೆ ರಾತ್ರಿ ಫುಲ್ಲು ಏನು ಅತ್ತೇ ಇಲ್ಲ. ನಾನೇ ಅವಳನ್ನ ಎದೊಳಿಸಿ 2 hours ಒನ್ಸ್ ಫೀಡ್ ಮಾಡಿಸ್ತಾ ಇದ್ದೀನಿ. ಮಲ್ಗೆ ಇರ್ತಾಳೆ. ಏನಾದರೂ ಒಂದು ಸ್ವಲ್ಪ ಅವಳಿಗೆ ಹೊಟ್ಟೆ ಹಚ್ಚಿದಾಗ ಒಂಚೂರು ಕೈನಿ ಅಂತಾಳೆ ಅಷ್ಟೇ. ಬಟ್ ಅದರ್ವೈಸ್ ಒಂಚೂರು ಅಳೋದಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ಹಂಗೆ ಇದ್ಬಿಟ್ರೆ ನನ್ನ ಮಗಳು ಅಷ್ಟೇ ಸಾಕು. ಆ್ಯಂಡ್ ಇಲ್ಲಿ ಸುಮ್ಮನೆ ವಿಡಿಯೋಗೆ ಅಂತಲ್ಲ, ನಿಜವಾಗ್ಲೂ ಸಿಸ್ಟರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆಲ್ ಥ್ಯಾಂಕ್ಸ್ ಟು ಮದರ್ಹುಡ್. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಇವತ್ತೊಂದು ದಿನ ಅಂದರೆ ನನಗೆ ಡೆಲಿವರ್ ಆಗಿದ್ದು ನೆನ್ನೆ ಬೆಳಗ್ಗೆ ಆ್ಯಂಡ್ ಯಾವಾರ ಹೇಳ್ಬಿಡು, ಯಾವಾರ ಅಂತ. ಸೋಮವಾರ ಆಗಿದ್ದು, 24ನೇ ತಾರೀಕು ಸೋಮವಾರ ಆಗಿದ್ದು. 24 ಇವತ್ತು 25, 26 ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಇದೆ ನಂದು. ಮನೆಗೆ ಹೋಗ್ತೀವಿ. ಸೊ ಸ್ವಲ್ಪ ಪೇಯ್ನ್ ಇದೆ, ಅದು ನಾರ್ಮಲ್ ಆಗಿರೋದ್ರಿಂದ ಸೂಚರ್ ಎಲ್ಲ ಮಾಡಿರ್ತಾರಲ್ವ. ಸೊ ಅದ್ರದ್ದು ಪೇಯ್ನ್ ಇದ್ದೇ ಇರುತ್ತೆ, ಬೇರ್ ಮಾಡ್ಕೊಳ್ಬೇಕಷ್ಟೆ. ಸೊ ಅದರ್ವೈಸ್ ಐಮ್ ಡೂಯಿಂಗ್ ಫೈನ್. ಊಟನೂ ಅಷ್ಟೇ, ನನಗೇನು ಎಲ್ಲ ಸಪ್ಪೆ ಊಟನೇ ತಿಂತಾಯಿದ್ದೀನಿ, ಒಂಚೂರು ಉಪ್ಪು ಹಾಕಿಲ್ಲ ನಿನ್ನೆಯಿಂದನೂ. ಇಲ್ಲಿ ಹಾಸ್ಪಿಟಲಲ್ಲೂ ಕೂಡ ಫುಲ್ ಸಪ್ಪೆ ಊಟನೇ ಕೊಡ್ತಾ ಇದ್ದಾರೆ. ಡಾಕ್ಟರ್ಸ್ ಎಲ್ಲ ಆರಾಮಾಗಿ ನಿಮ್ಗೆ ಏನು ಬೇಕು ತಿನ್ನಿ, ಸ್ವಲ್ಪ ಅದು ಇದು ಅಂದರೆ ಏನೇನಿದೆ ಮಿನಿಮಲ್ ಆಗಿ ಯಾವುದೇ ತೊಗೋಬಾರ್ದು ಅಂತ ಹೇಳಿದ್ದಾರೆ. ಅದರ್ವೈಸ್ ನಾರ್ಮಲ್ ಊಟ ತಿನ್ನಿ. ಬಿಕಾಸ್ ಲೇಬರ್ ಟೈಮಲ್ಲೆಲ್ಲ ನಿಮಗೆ ಬ್ಲಡ್ ಲಾಸ್ ಆಗಿರುತ್ತೆ, ಸ್ಟ್ರೈನ್ ಆಗಿರ್ತೀರ, ಮಸಲೆಲ್ಲ ವೀಕ್ ಆಗಿರುತ್ತೆ. ಸೊ ಒಂದು ವೀಕ್ ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ತಿನ್ನಿ, ಬಟ್ ಮಸಾಲೆದೆಲ್ಲ ಜಾಸ್ತಿ ತಿನ್ನಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಆ್ಯಂಡ್ ಮೈದಾ ಐಟಮ್ಸ್ ಎಲ್ಲ ನನ್ನ ಮಗಳಿಗೆ ಫೀಡ್ ಮಾಡಿಸ್ಬೇಕು. ಟಿವಿ ನೋಡ್ತಿಲ್ವಾ? ನನ್ನ ಬಿಟ್ಟು ಎಲ್ಲರೂ ಹೋಗಿ KFC ತಿನ್ನಕ್ಕೆ ಹೋಗೋರೆ ಗೈಸ್. ನಾನು ನಿಖಿಲವ್ರು ಇಬ್ಬರೇ ಇದ್ದೀವಿ. ನಾನು ಹೋಗಿಲ್ಲ. ನೀವು ತಿನ್ನಲ್ವಲ್ಲ ಡಯಟ್, ಅದಕ್ಕೆ ಹೋಗಿಲ್ಲ. ಸೊ ಸಿಸ್ಟರ್ನ ಕರೆದಿದೆ ಒಂಚೂರು. ಈಗ BCG ಆಗ್ತಾ ಇದ್ದಾರೆ, ಅಳ್ತಾಳೆ ಈಗ. ಮತ್ತೆ ವ್ಯಾಕ್ಸಿನ್ಸ್ ಆಗ್ತಿದ್ದಾರೆ, BCG ಇಂಜೆಕ್ಷನ್ ಎಲ್ಲ ಆಗ್ತಿದ್ದಾರೆ. ಇವತ್ತಿತ್ತು ಅವಳಿದ್ದು ಪೀಸ್ಫುಲ್ ಆಗಿ ನಮ್ಗಿತ್ತು. ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಕಳ್ಳೆ ಇಲ್ಲ ಆಗೋಯ್ತಾ ಪ್ಲೀಸ್ ಎಲ್ಲರೂ ಕೊಡಿ. ಬ್ರೇಕ್ಫಾಸ್ಟ್ ಅಲ್ಲ. ವಾಟ್ ಇಸ್ ದಿಸ್? ಪೋಹಾ. ಹೌದಾ, ಸಪ್ಪೆ ಪೋಹಾ ಅಲ್ಲಿ. ವಾಟ್ ಈಸ್ ದಿಸ್? ಆಲ್ವೇಸ್ ಡೂಯಿಂಗ್ ದಿಸ್ ಓನ್ಲಿ. ಡವ್ ರಾಜ ಇಷ್ಟು ದಿನ ಒಂದ್ ದಿನಕ್ಕೂ ಬಂದು ತಿನ್ನಿಸ್ಲಿಲ್ಲ. ಗೈಸ್ ಬಂದು ತಿನ್ನಿಸ್ಲಿಲ್ಲ. ಯಾವಾಗ ತಿನ್ಸಿದ್ರಪ್ಪ? ರಾತ್ರಿ ಬೆಳಗಾನ ಎಲ್ಲ ಯಾವಾಗ ತಿನ್ಸು ಅಂತಿರ್ತಿಲ್ಲ. ನಂದಿದ್ದು ಡೆಲಿವರಿ ಆದ್ಮೇಲೆ. ಡೆಲಿವರಿ ಆಗಿ ನಿಮ್ಗೆ ಒಂದು ವಾರ ಆಯ್ತಾ?
ಇವಾಗ ಪೋಹ ತಿಂತೀನಿ ನಾನು. ಹಾಗೆ ಗೈಸ್ ನಾನು ನಿಶಂದು ಬ್ಲಾಗ್ ಎಲ್ಲ ನೋಡ್ತಾ ಇದ್ದೆ. ನನಗೆ ನೋಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹೆಂಗಿರುತ್ತೆ ರಿಯಾಕ್ಷನ್ಸ್ ಎಲ್ರದ್ದು ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ನೋಡಿದೆ ನಾನು. ಏನಂತ ಅಂದರೆ ಅದು ಇದು ಏನೇನೋ ಹಾಕಿದ್ದೀರಾ. ಇಟ್ಸ್ ಓಕೆ. ಈ ಟೈಮಲ್ಲಿ ನಮಗೆ ನಮ್ಮ ಪಾಪು ಆಗಲಿ ನಮ್ಮ ಹ್ಯಾಪಿ ಮೂಮೆಂಟ್ಸ್ನ ಎಂಜಾಯ್ ಮಾಡೋಕ್ಕೆ ಬಿಡಿ. ದಯವಿಟ್ಟು ನಿಮ್ಮ ಥಾಟ್ಸ್, ನಿಮ್ಮ ಮೈಂಡಲ್ಲಿ ಏನಿರುತ್ತೆ ಅದನ್ನೆಲ್ಲ ಸುಮ್ಮನೆ ಬಂದುಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಬ್ಬೊಬ್ರು ಒಂದೊಂದು ಥರ ಕಮೆಂಟ್ ಹಾಕೋದ್ರಿಂದ ನನ್ನ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಡಿಸ್ಟರ್ಬ್ ಆಗುತ್ತೆ. ನನ್ನ ಮಗಳಿನ್ನು ಪುಟ್ಟು ಜೀವ. ಅದಕ್ಕೆ ದಯವಿಟ್ಟು ನೆಗೆಟಿವ್ ಕೊಡಬೇಡಿ. ನಮಗೆ ಎಷ್ಟಾದರೂ ಕೊಡಿ. ನಮಗೆ ನಮ್ಮ ಮನೆ ಮಹಾಲಕ್ಷ್ಮಿ ಹುಟ್ಟಿದ್ದಾಳೆ. ನಿಜವಾಗ್ಲೂ ಎಲ್ರಿಗೂ ಖುಷಿ ಇದೆ. ನೀವೆಲ್ಲ ಆ ಥರ ಥಿಂಕ್ ಮಾಡ್ತಿದ್ದೀರಾ, ಅವರು ಖುಷಿ ಇಲ್ಲ, ಇವರು ಖುಷಿ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ನನಗೆ ಖುಷಿ ಇಲ್ಲ ಅಂತೆಲ್ಲ ಹೇಳ್ತಿದ್ದೀರಾ. ಅದ್ಯಾವುದು ನಾನು ಏನು ಲೇಬರ್ ವಾರ್ಡಲ್ಲಿದ್ದೀನಿ, ಅಷ್ಟು ಪೇಯ್ನ್ ತಿಂದಿದ್ದೀನಿ, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಯಾರ್ಯಾರು ಇದ್ದಾರೆ ಅಂತ ರೆಕಗ್ನೈಸ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ನೋವಲ್ಲಿದ್ದೀನಿ. ಅದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಖುಷಿ ಇಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಸೊ ಆ ಥರ ಮಾತಾಡೋಕ್ಕೆ ಹೋಗಬೇಡಿ. ನನ್ನ ಮಗಳಿಗಾದರೆ ಪ್ರೀತಿ ಕೊಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ನನಗೆ ಎಷ್ಟಾದರೂ ಮಾತಾಡಿ ಪ್ಲೀಸ್. ನನ್ನ ಮಗಳ ಬಗ್ಗೆ ಅಂದರೆ ಎಲ್ಲೋ ನೋಡಿದೆ ಒಂದು ಕಮೆಂಟು, ಕಲ್ಕಿ ರಾಂಗ್ ಕಳ್ಳಿ ಅಂತ ಏನೋ ಒಂದು ಕಮೆಂಟ್ ಹಾಕಿದ್ರಿ. ಅದೊಂದು ಪುಟ್ಟ ಜೀವ ಈಗ ಭೂಮಿ ಮೇಲೆ ಬಂದಿದೆ. ಆದರೆ ಪ್ರೀತಿ ಕೊಡಿ, ಇಲ್ಲಾಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿಗೆ ಒಂದು ಪುಟ್ಟ ಮಗು ಬಂದಿದೆ. ನಮ್ಮ ಫ್ಯಾಮಿಲಿಯವರೆಲ್ಲರೂ ಆ ಕ್ಷಣನ ಸವಿತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಮಗೆ ಮಾಡೋಕ್ಕೆ ಬಿಡಿ ಅಷ್ಟೇ. ಟುಡೇ ನೈಟ್ ಇದು ಯಾವಾಗ? ಈವ್ನಿಂಗಾ ನೈಟಾ? ನೈಟ್ ನಿಖಿಲ್ ಹಾಗೂ ಮಧುಶ್ರೀ ಅವರಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ನ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಹಾಸ್ಪಿಟಲ್ ಇಂದಾನೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಇವತ್ತು ನೈಟ್. ಗೊತ್ತು ಅವ್ರಿಗೆ ಇದು ಪ್ಯಾಕೇಜ್ ಅಲ್ಲೇ ಬಂದಿದೆ, ಅಂದ್ರೆ ಎಲ್ಲಾ ಪ್ಯಾಕೇಜ್ ಅಲ್ಲೂ ಇರಲ್ಲ, ಸೂಟ್ ರೂಮ್ ತಗೊಂಡಿರೋದ್ರಿಂದ ಈ ಪ್ಯಾಕೇಜ್ ಇದು ಇನ್ಕ್ಲೂಡ್ ಆಗಿದೆ. ನನಗೆ ಗೊತ್ತಿರ್ಲಿಲ್ಲ ಈ ತರದೊಂದು ವಿಷಯ ಇದೆ ಅಂತ. ಬಟ್ ಯಾವ ತರ ಅರೇಂಜ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸರ್ಪ್ರೈಸ್. ಅವಳಿಗೆ ಈಚೆ ಕಡೆ ಬರಲ್ವಾ? ಈ ಅವಳಿಗೆ ಬರ್ತಾನೆ ಅಲ್ಲಿ ಎಲ್ಲಿಗೆ? ಲಾಂಜಿಗೆ? ಗೊತ್ತಿಲ್ಲಪ್ಪ. ಗೊತ್ತ ಅವಳಿಗೆ ಇದೆ ಅಂತ, ಬಟ್ ಯಾವ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರ್ಪ್ರೈಸ್ ತರ ಇದೆಲ್ಲ ಇದೆ ಈಗಿನ ಕಾಲದಲ್ಲಿ. ಏನು ಇರ್ಲಿಲ್ಲ. ಹಾಸ್ಪಿಟ್ಲ್ ಅವರೇ ಎಲ್ಲಾನು ಮಾಡಿ ಕೊಡ್ತಾರೆ, ಅಂದ್ರೆ ಡೆಲಿವರಿ ಆಗಿರುತ್ತಲ್ಲ. ಸೊ ಹಾಗಾಗಿ ಎಲ್ಲಾ ಮೂಮೆಂಟ್ ನು ಎಂಜಾಯ್ ಮಾಡ್ಲಿ, ಖುಷಿಯಾಗಿರ್ಲಿ, ಬರೀ ಬೆಡ್ ಮೇಲೆ ಮಲ್ಕೊಳ್ಳೋದು ಬೇಡ, ಸ್ವಲ್ಪ ಇದೆಲ್ಲ ಫೀಲ್ ಮಾಡ್ಲಿ ಅಂತ ಈ ತರ ಎಲ್ಲ ಅಪ್ಡೇಟ್ ಆಗಿದೆ. ನಿಮ್ದೇ ಯಾವಾಗ ಈ ತರ ಈ ತರ ಮಾಡಿಸ್ಕೊಳ್ಳೋದು? ನಾನ್ ಮಾಡಿಸ್ಕೊಳಕ್ಕಾಗಲ್ಲ. ಇವಾಗ ಅಣ್ಣನ ಜೊತೆಲಿ ಇರ್ತಾನೆ. ಯಾರು? ಅಣ್ಣ ಮಧು ಜೊತೆ ಇವಾಗ ಇಬ್ರಿಗೂ ಕ್ಯಾಂಡಲ್ ಲೈಟ್ ಡಿನ್ನರ್. ನೀವು ಮದ್ವೆ ಆದ್ರೆ ನಿಮ್ ಹೆಂಡತಿ ಜೊತೆ ನೀವು ಇರ್ತೀರಾ. ಹೌದೌದು, ಖಂಡಿತವಾಗ್ಲು. ಬಟ್ ಅದಕ್ಕಿಂತ ಫಸ್ಟ್ ಮಗು ಮಾಡ್ಬೇಕು. ಮಗು ಆದ್ರೆ ಮಗುವನ್ನ ಫಸ್ಟ್ ಮದ್ವೆ ಆಗ್ಬೇಕು, ಮದ್ವೆ ಆಗ್ಬೇಕು, ಆಮೇಲೆ ಮಕ್ಕಳಾಗ್ಬೇಕು, ಅದಾದ್ಮೇಲೆ ಈ ತರ ಹಾಸ್ಪಿಟಲ್ ಹೆರಿಗೆ ಆಗ್ಬೇಕು, ಹೆರಿಗೆ ಆದ್ಮೇಲೆ ಈ ತರ ಬಲೂನ್ ಕಟ್ಟಿಸ್ಕೊಂಡು ಕ್ಯಾನ್ಸಲ್ ಡಿನ್ನರ್ ಮಾಡೋದು. ಹೇಗಿದ್ದೀರಾ? ಫ್ರೆಂಡ್ ಬಂದಿದ್ದಾರೆ. ಫ್ರೆಂಡ್ ನಿನ್ನೆ ಬರ್ದೆ ಇವತ್ ಬಂದಿದ್ದಾರೆ. ಫ್ರೆಂಡು ಏನ್ ಗೊತ್ತಾ, ಫೋನ್ ಮಾಡ್ಬಿಟ್ಟು ನಾನ್ ಇವತ್ ಬರಲ್ಲಪ್ಪ, ಹಿಂಗೆಲ್ಲ ಮಗು ಆಗೈತೆ ಅವಳಿಗೆ, ಹಿಂಗೆಲ್ಲ ಮಗು ಮುಂದೆ ಸುಳ್ಳು ಹೇಳ್ಬೇಡ. ನಾನು ನಿನ್ನೆ ಹೇಳಿದ್ ಬರ್ತೀನಿ ನಿಶಾ, ಒಂದ್ 5 ನಿಮಿಷ ಮಾತಾಡ್ಸಿ ನಿಶಾ ಅವಳ ಕೈಲಿ, ಬೆಳಗ್ಗೆಯಿಂದ ಕಾಯ್ತಾ ಇದೀನಿ ಮಾತಾಡ್ಸಿ ನಿಶಾ ಅಂದ್ರೆ ಮಾತಾಡ್ತಾರೆ. 5 ನಿಮಿಷ ನಿದ್ದೆ ಮಾಡ್ತಾರೆ. ಮಾತಾಡ್ಸಿಲ್ಲ ನನ್ನ. ಆಮೇಲೆ ಕೇಳಿಸ್ಕೊ, ಆಮೇಲೆ ನೋಡಿದ್ರೆ ರಾತ್ರಿ ನೋಡ್ರಿ ಎಲ್ಲಾರು ಕೊಂಡು ಹೋಗ್ಬಿಟ್ಟು ನಾನು ಅಂದೆ ನಿಶಂಗೆ, ನಿಜ ಯಾರು ಬಿಡಲ್ಲ ಅಂದ್ರೆ ಬಿಡಲ್ಲ ಅಂದ್ಲು. ಅಂದ್ರೆ ನೀವು ಫೋನ್ ಮಾಡಿದಾಗ ಅವಳಿಗೆ ಕಾನ್ಶಿಯಸ್ ಇರ್ಲಿಲ್ಲ, ಮಲ್ಗಿದ್ಲು. ಅವಳು ಸಡನ್ ಆಗಿ ಡಾಕ್ಟರ್ ಬಂದು ಎಬ್ಬಿಸಿದ್ರು. ಅದಾದ್ಮೇಲೆ ಫೋನ್ ಮಾಡಿದ್ರ, ಅವಾಗ ನನ್ಗೆ ನೆನ್ಪಾಯ್ತು ಎದ್ದಿದ್ದಾಳೆ ಬನ್ನಿ ಅಂತ ಅಂದೆ. ಎಲ್ಲಾರು ಬಂದ್ ನೋಡ್ಕೊಂಡು ಹೋದಾಗ ಒಂಥರ ಬೇಜಾರಾಗ್ಬಿಟ್ಟು ಗೊತ್ತಾ. ಏನಿಲ್ಲ, ಇವಾಗ ನೋಡಿ ಇವಾಗ ಎಷ್ಟು ಆರಾಮಾಗಿ ಮಾತಾಡ್ತಾವಳು. ನೆನ್ನೆ ಬಂದಿರ ಹಂಗ್ ಸಿಗ್ತಾ ಇರ್ಲಿಲ್ಲ ನನ್ಗೆ. ಎಲ್ಲಾರು ನೋಡಾದ್ಮೇಲೆ ನಾನ್ ಬಂದೆ ಅಂತ ಅನ್ಸಲ್ವಾ? ಏನಿಲ್ಲ ನೋಡಿ ಇವಾಗ ಹೆಂಗಿದೆ.
ನಂಗೆ ನಂಬಿಕೆ ಆಯ್ತಲ್ಲ ಅವಳಿಗೆ ಮಗು ಆಗೈತೆ ಅದೇ ಹೇಳ್ತಾ ಇದೀನಿ ಅವಾಗಿಂದ. ಅವಳು ಬೆಳ್ಳಕ್ಕೆ ಬಿಳಿಗಿ ತರ ಅವಳೆ. ಮಿಲ್ಕಿ ಬಂದ ತಕ್ಷಣ ಹತ್ಲು ಚಂದ ಸ್ವಲ್ಪ ಹೊತ್ತು ನೋಡಿದ್ಲು, ಆಮೇಲೆ ಹಂಗೆ ತಗೋ ಮಲ್ಕೋ ನಿದ್ದೆ ಹೊಡಿತಾವಳ ಹಂಗೆ ಬೆಳ್ಳಕ್ಕೆ ಉಂಡ್ಕವಳೆ. ಗುಂಡ್ ಗಂಟೆಗೆ ಉಳ್ತಾರ ಹಿಂಗೆ ಆಲೂಗಡ್ಡೆ. ಎದ್ಬಿಟ್ಟೋಳ ಬೆಳಿಗ್ಗೆ 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 ಎದ್ಕೊಳ್ಳೆ ಬೆಳಿಗ್ಗೆ ಬೆಳಿಗ್ಗೆ. ಇದು ತಗೊಳ್ಳಿ. Taking baby food print, ಇದು healthy laddu. It's into your breast feed. If you want to order, you can order. ಮೈಸೂರದಲ್ಲಿ ನನ್ನ ಮಗಳದೇ ಸ್ವಲ್ಪ ಹೈಟ್ ತಲೆ ಹತ್ರ ಸ್ವಲ್ಪ. ನಮ್ ಸ್ಕ್ಯಾನಿಂಗ್ ಡಾಕ್ಟರ್ ಇವ್ರನ್ನ ಕೇಳಿದೆ ಬಿಫೋರ್ ಯಾರ್ ತರ ಇದೆ ಅಂತ. 3D ಇಟ್ಕೊಂಡ್ ನೋಡಿ ನಿಮ್ ತರ ಇದೆ ಅಂತ ಹೇಳಿದ್ರು ಅವರು. ಸೊ ಇವಾಗ ಯಾರ ತರ ಇದೆ? ನನ್ ತರ ಅಲ್ವಾ? ನೀವ್ ಹೇಳ್ಬೇಕೀಗ. ನನಗ್ ನನ್ ತರನೇ ಎಲ್ರು ನನ್ ತರ. ನಂತರ ಹೇಳ್ದವ್ರು ಯಾರು? ರಮ್ಯಾ ನಾನು ಇವ್ರ ತರ ಅಂತಾನೆ ಹೇಳಿದ್ದು. ಮ್ಯಾಮ್ ಸ್ಕ್ಯಾನಿಂಗ್ ಅಲ್ಲಿ ಅನ್ಕೊಂಡಿದ್ರು. ಆದ್ರೆ ಅಲ್ಲಿ ಡೆಲಿವರಿ ಆಗಿದ್ ಸಿಸ್ಟರ್ಸ್ ಎಲ್ಲ ಅವ್ರ ಫಾದರ್ ತರಾನೇ ಇದೆ ಬೇಬಿ ಅಂತ ಹೇಳ್ತಾ ಇದ್ರು. ಡೆಲಿವರಿ ಆದ್ಮೇಲ ನಂತರನೇ ಅವ್ರಂದ್ರು ಮೇಡಮ್ ಇಷ್ಟಂತೂ ಫಾದರ್ ತರಾನೇ ಇರೋದು ಅಂತಾನೆ ಹೇಳಿದ್ರು. ಮೋಹನ್ ಸರ್ ನೀವ್ ಹೇಳಿ ಯಾರ್ ತರ ಅನ್ಸುತ್ತೆ? ಇನ್ನ ಗೊತ್ತಾಗ್ಬೇಕಲ್ಲ. 100% ಯಾರು ಶೋರ್ ಆಗಿ ಹೇಳ್ತಾ ಇಲ್ಲ. ಎವ್ರಿ ವೀಕ್ ಡಿಫರ್ ಆಗ್ತಾ ಇರುತ್ತೆ. ಸೊ 1 ವೀಕ್ ಆದ್ಮೇಲೆ ಎಲ್ಲರೂ ಬರ್ತೀವಿ ಒಂದೇ ಸಲ ಬನ್ನಿ ಬನ್ನಿ. ಹೋಟೆಲ್ ಡ್ಯಾಡಿ ಏನು ಸರ್ಪ್ರೈಸ್ ಇಲ್ಲ, ಬಂದೆಲ್ಲ ನೋಡ್ಕೊಂಡು ಅವ್ರು ಮಾಡುವಾಗ್ಲೂ ನಿಂತ್ಕೊಂಡು ನೋಡಿದ್ದಾರೆ ಅವಳಿಗೆ. ಗೊತ್ತಾದ್ರೆ ಮಾಡ್ತಾರೆ ಅಂತ, ಬಟ್ ಇದೆಲ್ಲ ನೋಡಿಲ್ಲ ಅಷ್ಟೇ. ಸೊ ನೋಡಿ, ಡಿಯರ್ ಮಧು ಆ್ಯಂಡ್ ನಿಖಿಲ್, ಮೇ ಯುವರ್ ಲಿಟಲ್ ಏಂಜಲ್ ಬ್ರೈಟ್ ಯು ಎ ಲೈಫ್ ಟೈಮ್ ಆಫ್ ಹ್ಯಾಪಿನೆಸ್, ಹೆಲ್ತ್ ಆ್ಯಂಡ್ ಬೆಸ್ಟ್ ವಿಶಸ್ ಟೀ ಮದರ್ಹುಡ್. ನೈಸ್, ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಇಲ್ಲಿ ಟೇಬಲಲ್ಲಿ ಡಿನ್ನರ್ ಅರೇಂಜ್ ಆಗುತ್ತೆ. ಒಂದು 8-8:30 ಅನ್ನಂಗೆ ಅರೇಂಜ್ ಮಾಡಿ ಅಂತ ಹೇಳಿದ್ದೀವಿ. ಒಳಗಡೆ ಎಲ್ಲ ಬಂದು ಅವ್ರ ಫ್ಯಾಮಿಲಿಯವರೆಲ್ಲ ನೋಡ್ತಾ ಇದ್ದಾರೆ. ಡಯಟ್ ಫುಡ್ ನಿಂಗೆ ಕೊಡ್ತಾರೆ ಗೈಸ್. ಇವನು ಡಯಟ್ ಫುಡ್ ಅಲ್ಲ, ಇವನು ಉಪವಾಸ ಮಾಡ್ತಾ ಇರೋದು ನೀನು. ಇಲ್ಲ ಕರೆಕ್ಟ್ ಆಗಿರೋ ಫುಡ್ ಇಲ್ಲ ಅಂದ್ರೆ ಊಟ ಮಾಡಕ್ ಮನ್ಸ್ ಬರೋದು. ಹಂಗೆ ನಿನ್ನೆ ಸಂಜೆ ಊಟ ಮಾಡಿದ್ದಕ್ಕೆ ಇವಾಗ ಮಾಡೋಣ. ಇವಾಗ ಸಂಜೆ, ಇವಾಗ ಟೈಮು 6:45. ಸೊ ಈ ಥರ ಅರೇಂಜ್ ಆಗಿದೆ. ನೈಸ್. ಒಂಥರ ಅವಳ ಮೈಂಡಿಂದ ಒಂಚೂರು ಈಚೆ ಬಂದಂಗೆ ಫೀಲ್ ಆಗುತ್ತೆ ಇದನ್ನೆಲ್ಲ ನೋಡಿ ಮಾಡಿದ್ರೆ. ನೈಸ್ ನೈಸ್. ಥ್ಯಾಂಕ್ ಯು ಮದರ್ಹುಡ್. ಅವಳ ಬದಲು ನಾನೇ ಹೇಳ್ಬಿಡ್ತೀನಿ. ಅಂದರೆ ನಾರ್ಮಲ್ ಪ್ಯಾಕೇಜ್ಗೆ ಸೂಟ್ ರೂಮಿಗೆ ಮಾತ್ರನಾ? ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಿಮ್ಮ ಪ್ಯಾಕೇಜ್ ಸ್ವಲ್ಪ ದೊಡ್ಡದಿದೆಯಲ್ಲ, ಕೊಡಲೇಬೇಕು. ಜನ ಜಾಸ್ತಿ ಇದಾವಲ್ಲ. You say you need your space, then pull me close. I read your silence, louder than most. One day you won't. ಸರ್ಪ್ರೈಸ್ ಏನಿಲ್ಲ, ಗೊತ್ತು ಅವಳಿಗೆ, ಬಟ್ ಹೆಂಗ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಸರಿ. ಓ ಬಲೂನು. ಬಲೂನು. ಪಾಪು ಕರ್ಕೊಬರ್ತೀನಿ ಬಾ. ಮಲ್ಗವಳೆ ಅವಳು, ನಿದ್ದೆ ಬುರ್ಕಿ. ನನ್ ಮೈಕ್ ಆನ್ ಆಗಿದ್ಯಾ? ಆನ್ ಆಗಿದೆ, ಬನ್ನಿ. ಹಿಂದೆ ನಡಿ, ಇನ್ನೊಂದ್ ಸ್ವಲ್ಪ ನಡಿ. ಹೆಂಗ್ ನಡಿಬೇಕು? ನಡಿ. ಹೊಟ್ಟೆ ಇಲ್ಲ ನನಗೆ. ಮುಂದೆ ಸ್ವಲ್ಪ ಮುಂದೆ ಇದಿದೆ. ಹಾ ನಡಿ ನಡಿ. ಇದೇನಿದು? ಹೋಗಕ್ಕಾಗಲ್ವಾ? ಎಂತ ಇದು? ತಿರ್ಗಿ ಹಿಂಗೆ. ಹಾ ಹೆಂಗ್ ತಿರ್ಬೇಕು ಹಿಂಗ? ಆಗಿಲ್ಲ. ಬಲೂನ್ ನೋಡಿ, ಸರ್ಪ್ರೈಸ್ ಆಗ್ಲಿಲ್ಲ. ಚೆನ್ನಾಗಿದೆ, ಕ್ಯೂಟ್ ಆಗಿ. ನಾನ್ ಮಾಡಿರೋದಲ್ಲ. ಸಕ್ಕದಾಗಿದೆ, ಚೆನ್ನಾಗಿದೆ. ಇಲ್ಲೇನೋ ಬರ್ದಿದ್ದಾರೆ, ಡಿಯರ್ ಮಧು ಆ್ಯಂಡ್ ನಿಖಿಲ್, ಮೇ ಯುವರ್ ಲಿಟಲ್ ಏಂಜಲ್ ಬ್ರಿಂಗ್ ಯು ಅ ಲೈಫ್ ಟೈಮ್ ಆಫ್ ಹ್ಯಾಪಿನೆಸ್, ಹೆಲ್ತ್ ಆ್ಯಂಡ್ ಕಡಲ್ಸ್, ಬೆಸ್ಟ್ ವಿಶಸ್ ಟೀಮ್ ಮದರ್ಹುಡ್. ಕಾಣಿಸ್ತಿಲ್ಲ ಅದು ನನಗೆ. ಓಕೆ, ಸಕ್ಕದಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.
ನೈಸ್. ನೀವ್ ಹೇಳ್ ಮಾಡ್ಸಿದ್ದ ಅವರೇ ಮಾಡಿದ್ದ? ನಾನೇ ನಿಲ್ಸ್ ಮಾಡ್ಸಿರೋದು. ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೋತೀರಾ? ಎಲ್ಲಿ ಕೂತ್ಕೊಳ್ಳಿ. ಸ್ಪೆಷಲ್ ಡಿನ್ನರಾ? ಒಂದ್ ನಿಮಿಷ. ಹಾ ಯಾಕೆ ಮುದ್ದಾದ ಮಗಳು ಎತ್ಕೊಟ್ಟೆ ಅಂತನಾ? ಹೌದೌದು. ಎಸ್, ಥ್ಯಾಂಕ್ ಯು. ಏನ್ ತಿಂತೀರಾ ಮೇಡಮ್? ನಾನಾ ಏನ್ ಕೊಟ್ರು ಓಕೆ, ಈಗ ತಿಂತೀನಿ. ಹೌದಾ? ಏನೇನಿದೆ? ಚಿಕನ್ ಬಿರಿಯಾನಿ, ಸಪ್ಪೆ ದಾಲು, ಒಳಗಡೆ ಮಟನ್ ಬಿರಿಯಾನಿ. ನರ್ಸಿದ್ದಾರೆ, ನೋಡ್ಕೊತಾ ಇದಾರೆ ಪಾಪುನ. ಮಲ್ಕೊಬಿಟ್ಟಿದ್ದಾಳ ಅವಳು, ಫುಲ್ ಡೀಪ್ ಸ್ಲೀಪ್. ಫೀಡ್ ಮಾಡಿದೆ ಇವಾಗ, ಹೀಗಾಗಿ. ವಾವ್, ಕೈಮಾ ಬಿರಿಯಾನಿ. ಪ್ಲೇನ್ ರೈಸ್. ಅದೆಂತ? ಅಂದ್ರೆ ಓನ್ಲಿ ವೆಜ್. ವೆಜ್. ಎಲ್ಲಿದೆ ಸ್ವೀಟು? ಒಂದೇ ಸ್ಪೂನ್ ತಿನ್ಬೇಕಂತ ನೀವು. ನೀವ್ ಯಾಕೆ ಕೊಟ್ಟಿದ್ದೀರಾ? ನಾನ್ ತಿನ್ನಲ್ಲ ಬಿಡಿ. ಹಾ ಆಯ್ತು. ಒಂದೇ ಸ್ಪೂನ್ ತಿನ್ಬೇಕಂತ. ಎಲ್ಲಿದೆ ಸ್ವೀಟು? ಅಲ್ಲಿ ಇದೆ, ಇನ್ನು ಬಾಕ್ಸ್ ಅಲ್ಲಿ. ಬಾಕ್ಸ್ ತಗೊಂಬನ್ನಿ. ಟಿಫನ್ ಬಂದಿದೆ, ಟಿಫನ್ ಕ್ಯಾರಿ. ನೀವು ಎಲ್ಲ ತಿನ್ಬಿಡ್ಬೋದು, ಅಷ್ಟ್ ಕೊಟ್ಟವ್ರಲ್ರು. ತಿಂತಾರೆ ಬನ್ನಿ. ತಿನ್ಕೊಂಡಿರ್ತೀನಿ. ಯಾವ ಮೇಲಿದು? ಎಲ್ಲಿದೆ ಮನೇಲಿ? ಯಾರ್ ಮಾಡಿದಾರೆ ನಿನಗೆ? ಎಲ್ಲ ಇಲ್ಲೇ ಇದ್ರು. ಬಿಸಿ 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 ಊಟ ತಿನ್ಕೊಂಡು ಹೋಗಿ. ಇದೇನಿದೆ? ಆದ್ರೂ ಇಲ್ಲಿ ಸಪ್ಪೆ ಊಟನು ಚೆನ್ನಾಗಿರುತ್ತೆ. ವೈಟ್ ರೈಸ್. ರೈಸ್. ಇದೆಂತ? ಇದೇನೋ ಕೊಟ್ಟಿದ್ದಾರೆ. ಪಾಪಡ್ ಇರ್ಬೇಕು. ಚಪಾತಿ, ಚಪಾತಿ. ಮೈ ಫೇವ್ರೆಟ್ ಚಪಾತಿ. ಐ ಲೈಕ್ ಚಪಾತಿ. ಥ್ಯಾಂಕ್ ಯು. ನಿಶಾ, ಪಲ್ಯ. ನಿಶಾ? ಐಟಮ್ಸ್ ಗಳೇ. ಪಾಪು ಎತ್ಕೋ ಬಾ. ಇದು ರಸಂ. ಏ ಗಲೀಜ್ ಆಗಲ್ವಾ? ಇಲ್ಲ, ಅದಕ್ಕೆ ಇದ್ರ ಮೇಲೆ ಇಡ್ತಾ ಇದೀನಿ ಮೇಡಮ್. ಇಬ್ರಿಗುನಾ? ಹ್ಮ್ 4 ಜನ ತಿನ್ನೋಷ್ಟು ಐತಿ ಇಲ್ಲಿ. ಅಕ್ಕಿ, ಪನ್ನೀರ್. ಸಪ್ಪೆ ಪನ್ನೀರ್. ಪನ್ನೀರ್ ತಿನ್ನಿ. ಮತ್ತೆ ದಾಲ್ ಇದೆ. ನಂಗೆ ಈ ಚಪಾತಿ ನೋಡಿದ್ರೆ ಆಂಟಿನೇ ನೆನ್ಪಾಗ್ತಾವ್ರೆ. ಸೇಮ್ ಹಿಂಗೆ ಮಾಡೋದವ್ರು ಚಪಾತಿ. ಎಣ್ಣೆ ಹಾಕಲ್ಲ, ಬೆಣ್ಣೆ ಹಾಕಲ್ಲ. ಆದ್ರೂ ಎಷ್ಟು ಚೆನ್ನಾಗಿರುತ್ತೆ. ಪಲ್ಯ ಇದು ನಿಮ್ಗೋಸ್ಕರ ಮಾಡಿರೋದು. ತಿನ್ನಿ. ಇಲ್ಲ, ನೀವು ಆ ಕಡೆ ಒಟ್ಟಿಗೆ ಬೇಡ ಬೇಡ, ಅವ್ರು ತಿನ್ನಿ ಫಸ್ಟ್. ಮಾತಾಡ್ಕೊಂಡು. ಅದ್ ನೀವು ಹೋದ್ಮೇಲೆ ಈಗ ಪ್ರೈವಸಿ ಬೇಕಷ್ಟೇ. ಅಲ್ಲ ಮದುವೆಗೂ ಮುಂಚೆ, ಅಲ್ಲ ಮದುವೆಗೂ ಮುಂಚೆ ಇರ್ಲಿಲ್ಲ ಇವೆಲ್ಲ. ಇರ್ಬೇಕಾಗಿದ್ದಿದ್ದ ಅವಾಗ. ಮಗು ಆದ್ಮೇಲೆ ಎಲ್ರು ಆಮೇಲೆ ಲವ್ ಬುಕ್ ಎಲ್ಲ ಎಕ್ಸ್ಟ್ರಾ ಆಗಿದೆ. ನಿನ್ ಡೆಲಿವರಿ ದಿನ ನಿನ್ನ ನೋಡಿ. ಹೌದಾ? ಹೇಳ್ಕೊಳ್ಳಲ್ಲ ಗೈಸ್, ನಿಜ ಆಗಿದೆ. ಹೌದಾ? ತಿನ್ನು. ಆಯ್ತು, ಅವ್ನ ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ತಿನ್ನಿ. ಬನ್ನಿ, ಆಯ್ತು. ತಿನ್ನು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಚೆನ್ನಾಗಿದೆ. ಸಿನಿಮ್ಯಾಟಿಕ್ ಶಾರ್ಟ್ ತಗೋತಾನೆ ಮಾಡಿ ಒಂದು ಸಾಕು. ತಿನ್ಸ್ರಿ. ಹೀಗೆ ಸಕ್ಕತ್ತಾಗೈತಲ್ಲ? ತಿನ್ಬೇಕು. ನಂಗ ಅದು ಪಲ್ಯ ಏನ್ ಟೇಸ್ಟ್ ಉಳ್ದು. ಬರ್ರಿ ನೀವು ತಿನ್ನಿ. ನಿಶಾ ರವೀಂದ್ರ, ಕಪ್ಪಲ್ಸು ತಿನ್ನಿ, ಎಂಜಾಯ್ ಮಾಡಿ. ನಿಖಿಲ್ ರವೀಂದ್ರ ಅವರು ಅಲ್ಲ, ಇವ್ರಿಗೆ ಒಂದ್ ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ವಲ್ಲ? ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ಹಿಂಗ್ ಬಂದ್ ಕುತ್ಕೊಂಡ್ಬಿಟ್ರ ಸುತ್ತ. ಅದಕ್ಕೆ ಇವತ್ತು ಗೈಸ್ ಒಬ್ರುನು ಇವತ್ತು ನಿನ್ನೆ ನೈಟು ಮಧುವರ ಅಮ್ಮ ಇದ್ರು. ಇವತ್ತು ಯಾರು ಇರೋದ್ ಬೇಡ, ನಾನೇ ನೋಡ್ಕೊತೀನಿ ನನ್ ಮಗುನು ಮತ್ತೆ ನಾನು ಹೆಂಡ್ತಿನ ಅಂತ ಎಲ್ಲಾರ್ನು. ನಾನು ಹೇಳಿದ್ ನಿಜ, ಎಲ್ಲರೂ ಹೋಗಿ ಅಂತ. ಈ ಡೈಲಾಗ್ ಹೇಳದ್ನ ನಾನು, ನಾನೇ ನೋಡ್ಕತೀನಿ ನನ್ ಮಗುನ ನನ್ ಹೆಂಡ್ತಿನ ಅನ್ಕೊಂಡು. ಡೈಲಾಗ್ ನೀನ್ ಯಾವ ಡೈಲಾಗ್ ಹೇಳ್ತೀನಪ್ಪ, ಎಕ್ಸ್ಪ್ರೆಸ್ಸೇ ಇಲ್ಲ. ಸೊ ಅವ್ನ ಮನ್ಸಿನ ಮಾತು ನಾವೇ ಅರ್ಥ ಮಾಡ್ಕೊಂಡು ನಮ್ ಬಾಯರೇ ಅರ್ಥ ಮಾಡ್ಕೋಬೇಕು ನಾವೇ ಎಲ್ಲಾನು. ಮಾಡ್ಕೋಬೇಕು. ಮತ್ತೆ ಇವಾಗ ಇವರು ಡಿನ್ನರ್ ಮಾಡಿ ನಾವು ಬರ್ತೀವಿ. ಹೊರಡ್ತೀರಾ? ನಮ್ಗೋಸ್ಕರ ಸ್ವಲ್ಪ ಫೋಟೋ ವಿಡಿಯೋ ತಕ್ಕೊಡಕ್ಕೆ ಇಲ್ಲೇ ಇದ್ರು. ಬಾಯ ಕಳ್ಸೋದ್ರಲ್ಲೇ ಅಂದ್ರೆ. ಸರಿ ಆಯ್ತು, ಬಾಯ್. ಓಕೆ, Bye, guys. ನಾಳೆ ಬೇಗ ಬನ್ನಿ. ಓಕೆ, ನಾವು ನಾಳೆ ಮಾರ್ನಿಂಗ್ ಮೂವಿಗೆ ಹೋಗ್ತಾ ಇದೀವಿ. ನೀವಿಬ್ರು ಎಂಜಾಯ್ ಮಾಡಿ. ನಾವು ಗೊತ್ತಿಲ್ಲ ವಿಷಯ ಯಾವ ಮೂವಿ ಈಗ, ಯಾವ್ದು 26th ಯಾವ್ದು? ನಿಖಿಲ್ ರವೀಂದ್ರ ಅವರು
ನಮ್ 8 ಜನಕ್ ಮಾಡೋರೆ ಫಾರ್ ದಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅವ್ನ್ ಬರ್ದೇನೆ ನಮಗ್ ಬುಕ್ ಮಾಡಿ ಕಳಿಸ್ತಾ ಇರೋದು. ಮಧು ಅರ್ಥ ಮಾಡ್ಕೊ, ಇದ್ರಲ್ಲಿ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡೆ. ಆಮೇಲೆ ಹೇಳ್ದ ಟಿಕೆಟ್ ಎಷ್ಟು ಗೊತ್ತಾ? ಹ್ಮ್. ಆಮೇಲೆ ಗೊತ್ತಾಯ್ತು. ಎಷ್ಟು? ಏನು 1,500 ಏನು ಟಿಕೆಟ್? ಒಬ್ರಿಗ ಕಾನ್ಶಿಯಸ್ ಐತೆ. ವ್ಲಾಗ್ ಮಾಡ್ಬೇಕಾದ್ರೆ ಮಧು ಫುಲ್ ರೆಡಿಯಾಗಿ ಕೂರ್ಬೇಕು. ಇವ್ರಿಬ್ರು ಹಿಂಗ್ ಕೂತ್ಕೊ ಊಟ ಮಾಡ್ತಿದ್ದವ್ರು ಹಿಂಗೆ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡೋರು ಇಬ್ರುವೆ. ಕಪ್ಪೆ ಊಟ ಮಾಡ್ತವ್ರೆ. ಹಿಂಗೆ ಅನಿಸ್ತಿದೆ. ನಂದಲ್ಲಪ್ಪ, ಮಧು ಫೇವ್ರೇಟ್ ಏನಿಲ್ಲ. ಹೇಳ್ರಿ ಏನಾದ್ರು. ಅರುಣ್ ಏನ್ ಸಮಾಚಾರ? ನೋಡ್ದ ನನ್ ಮಗಳನ್ನ ಹೆಂಗೋಳೆ? ನಿಮ್ ತರನೇ ಇಲ್ಲ. ವಿನೋದ ಏನ್ ಇಷ್ಟ ಆಯ್ತು ನನ್ ಮಗ್ಳಲ್ಲಿ? ಹೇಳು. ಬೇಡ, ಏನ್ ಹೇಳ್ಬೇಡ. ಹೇಳು. ನನ್ ಮಗನ್ ನೋಡಿದ ತಕ್ಷಣ ಏನ್ ಅನ್ಸ್ತು? ನೀನ್ ನೋಡೇ ಇರ್ಲಿಲ್ಲ ಅಲ್ವಾ? ಅಲ್ಲ, ಇಲ್ಲಿ ಬಂದ್ಮೇಲೆ ಮೇಲ್ ಬಂದ್ಮೇಲೆ ನೋಡಿದ್ದೇನೋ ನೀನು. ಅವಾಗ ನೀಟಾಗಿ ಕಾಣಿಸಿರಲ್ಲ. ಇರು, ಅದೇನೋ ಅವತ್ಲೆ ಹೇಳಿದ್ರಲ್ಲ, ಹೇಳಿ ನಮ್ಮ ಅಣ್ಣ ಖುಷಿ ಆಯ್ತದೆ. ಏನ್ ನಂಗೆ ಮತ್ತೆ ಹೋಯ್ತು ಆಗಿದ್ ಮಾಡೋದು. ಈಗ್ಲೂ ಅಷ್ಟೇ ಏನಾದ್ರೂ ಮಾತಾಡ್ತಾ ಇರ್ತೀನ, ನೆನ್ಸ್ಕೊತಾ ಇರ್ತೀನಿ, ಅದಾಗ್ಲೇ ಮರ್ತೋಗಿರುತ್ತೆ. ಅದು ಇನ್ನು ಅದು ಇಂಜೆಕ್ಷನ್. ಒಳ್ಳೇದು ಹಂಗೆ ಆಗಿ. ನಿಜವಾಗ್ಲೂ ನಾನು ಇವಾಗ ಅಬ್ಸರ್ವ್ ಮಾಡಿದೆ, ಮಲಗಿದ್ನಲ್ಲ ಇವಾಗ ನಾನು, ಅದು ನಂಗೆ ಆ ಪ್ರಾಸೆಸ್ ಎಲ್ಲ ಮೈಂಡ್ ಬಂದು ಜಗ್ ಬೀಳ್ತಾ ಇದ್ದೀನಿ. ಫುಲ್ಲು ಅಂದ್ರೆ ಭಯ ತರ ಜಗ್ ಬೀಳ್ತಾ ಇದ್ದೀನಿ ನಿದ್ದೆಗಣ್ಣಲ್ಲೇ. ಎಚ್ಚರ ಆಗ್ತಾ ಇದ್ದೀನಿ. ನಿಧಾನಕ್ಕೆ ಜಗ್ ಬಿಡು. ಮದರಣ್ಣನು ಅದೇ ಹೇಳಿದ್ರಲ್ಲ ಅವಾಗ, ಜಗ್ ಬೀಳ್ತಿದ್ದೀನಿ ಅಂತ. ಅದನ್ನ ಪ್ರಾಸೆಸ್ ತಲೆನೇ ಓಡ್ತಾ ಇತ್ತು. ಸಣ್ಣ ಕಾಣಿಸ್ತವಳು ನನ್ಗೆ. ನಮ್ಮ ಅಕ್ಕ ನೋನಿ ಅಂತಿದ್ರು. ಬರ್ತಾ ಇದೆಯಾ? ಆಗ್ಲೇ ಒಂದೇ ದಿನಕ್ಕೆ ಅಂತ ಫೇಸು ಫೇಸ್ ಹಿಡ್ದೀತು. ಇಲ್ಲೆಲ್ಲ ಬುಜ್ ಕಿತ್ತು. ನೋವಿತ್ತಲ್ಲ, ಅದು ಕರಗಿಸ್ಬಿಡುತ್ತೆ. ಹೇಳೋ, ಏನನ್ಸುತ್ತೆ ನನ್ ಮಗಳ ನೋಡ್ದಾಗ? ಹೇಳಿರ್ಲಿ. ಹೇಳು, ನನ್ ಮಗಳ ಬಗ್ಗೆ ಹೇಳು ಅಂತ ಹೇಳ್ತಿರೋದು, ನನ್ ಬಗ್ಗೆ ಅಲ್ಲ. ಆಗ್ಲೇ ಬೇರೆ ಇದ್ದಾಗ ಅದೊಂದೇ ಡಿಸಪಾಯಿಂಟ್ ಆಗಿದ್ದು, ಮಧು ತರ ಹುಟ್ಟಿರೋದು ಅಂತ ಅಂದ್ರು. ನೀವು ಅಷ್ಟೇ ಇರೋದು. ಸ್ಲೀಪಿಂಗ್ ಬೇಬಿ. ನಿಶಾ ಅವ್ರೆ, ನಿಮ್ಮ ಒಪಿನಿಯನ್ ಹೇಳಿ. ಯಾಕಂದ್ರೆ ನಾನು ಅಲ್ಲಿ ಇರ್ಲಿಲ್ಲ, ಆಚೆ ವಿಡಿಯೋ ನೋಡಿದೆ, ನಂದು ಎಲ್ಲರೂ ರಿಯಾಕ್ಷನ್. ನೀವ್ ಹೇಳಿ. ಏನ್ ಹೇಳಿದೆ ನಿನ್ ಸೊಸೆ ಬಗ್ಗೆ? 2 ದಿನದಿಂದ ನೋಡ್ದಲ್ಲ ಸೊಸೆ ರಾಣಿನ. ನೋಡ್ತಾನೆ ಇದ್ದೀನಿ. ಅದು ಇದಾಕು ಪಲ್ಯ. ನಾವು ಏನೋ ಡೆಲಿವರಿ ಆದ್ರೂ ಚೆನ್ನಾಗೆ ತಿಂತಾರೆ. ಏಯ್, ಗಂಡಕ್ಕಿಲ್ಲ. ಪಾಪು ಫೀಡ್ ಮಾಡ್ಬೇಕಲ್ಲ, ಚೆನ್ನಾಗಿ ತಿನ್ಬೇಕು. ಅವಾಗ ಪಾಪುಗ್ ತಿಂತ ಇತ್ತು ಅಂದ್ರು, ಈಗ ಪಾಪು ಫೀಡ್ಗೋಸ್ಕರ ತಿಂತ ಇದ್ದೀನಿ ಅಂತಾಳೆ. ತಿನ್ಬೇಕು ಇವಾಗ. ಇವತ್ತೇ ಲಾಸ್ಟ್ ಇದೆಲ್ಲ. ನಾಳೆಯಿಂದ ಮನೇಲಿ ಆಯ್ತಾ ನಿಂಗೆ ಅದ್ ಬನ್ನಿ ಹಬ್ಬ. ಬಂದವ್ರಲ್ಲ. ಈಗ ಆಲೇ ಹೇಳ್ತಾ ಇದ್ರು ನಮ್ಮ ಅಜ್ಜಿ, ತಾಯಿ ಅದ್ ತಿನ್ಬೇಕು ತಾಯಿ, ಇದ್ ತಿನ್ಬೇಕು ತಾಯಿ, ಏನೇನೋ ಹೇಳ್ತಾ ಇದ್ದ. ಡಾಕ್ಟ್ರೆ ಪರವಾಗಿಲ್ಲ, ನಿಮ್ ಮನೇಲಿ ಏನ್ ಮಾಡ್ತಾರೆ ಅದನ್ನೇ ತಿನ್ನಿ, ಸ್ವಲ್ಪ ಉಪ್ಪು ಖಾರ ಕಡಿಮೆ ಇರ್ಲಿ ಅಂತ ಅಂತವ್ರೆ. ಮೈದಾ ಐಟಮ್ಸ್ ತಿನ್ಬೇಡಿ ಅಂತ. ಆದ್ರೆ ಹಳೆ ಕಾಲದವ್ರು ಬಿಡ್ತಾರ? ರುಬ್ತಾರೆ ಈಗ ಹಾಕೊಂಡು. ನಮ್ಮ ಅಜ್ಜಿ ಏನೋ ಇರ್ತಿತ್ತಲ್ಲ, ನಮ್ಮ ಅಜ್ಜಿ ಬಿಸಿ ತಿನ್ಬೇಡ, ಜಾಸ್ತಿ ಬಿಸಿನೀರು ಬಿಸಿ ತಿನ್ಬೇಡ ಅಂತು. ಒಬ್ಬೊಬ್ರು ಒಂದೊಂದ್ತರ ಹೇಳ್ತಾರೆ. ಅದೇನೋ ಅಪ್ಪ, ಯಾರಿಗೂ ಮನ್ಸಿರ್ಲಿಲ್ಲ. ನನಗೆ 50 ಸತಿ ಫೋನು, ನಮ್ ಚಿಕ್ಕಪ್ಪ, ನಮ್ಮ ಅಜ್ಜಿ. ಅಲ್ಲಿ ಅಂದ್ರೆ ನಾವು ನಮ್ ಕಾರಲ್ಲಿ ಕರ್ಕೊಂಡ್ ಬರ್ಲಿಲ್ಲ ನಮ್ಮ ಮನೆಯವ್ರನ್ನೆಲ್ಲರೂ. ಸುಮ್ನೆ 8 ಜನ ಇದ್ರಲ್ಲ, ನೀವು ಬೇಗ ಬಂದಿದ್ರಲ್ಲ 1 ವೀಕ್ ಮುಂಚೆ. 5 ಸೀಟರ್ ಅಲ್ಲಿ ಆಗಲ್ಲ ಅಂದ್ಬಿಟ್ಟು 7 ಸೀಟರ್ ನ ಬಾಡಿಗೆ ಗಾಡಿನೇ ಕರ್ಸಿದ್ದು. ಅವ್ರು ಡ್ರೈವರು ಟೈಮ್ ಆಯ್ತು ಅಂತ ಇವ್ರಿಗೆ ಹಿಂಸೆ ಮಾಡ್ತಾ ಇದ್ರು. ಮಗು ಮುಖ ನೋಡ್ಕೊಂಡಿದ್ದೆ, ಹೊರಡ್ಬಿಟ್ರೆಲ್ಲ. ಬರ್ತಾರೆ ಅನ್ಸುತ್ತೆ. ನಾನು ಇರ್ತಾರೇನೋ ಅನ್ಕೊಂಡಿದ್ದೆ, ನಾನು ಆಂಟಿ ಅಜ್ಜಿನಾರು ಇರ್ತಾರೇನೋ ಅನ್ಕೊಂಡಿದ್ದೆ. ನಾನೇ ಕಳ್ಸಿದ್ ಹೋಗಿ ಅಂತ. ಅದಕ್ಕೆ ಹೇಳ್ದೆ ಈ ವಾರ ಬನ್ನಿ, 2 ದಿನ ಇದ್ಬಿಟ್ಟು ಹೋಗೋದು ಅಂತ. ಅವ್ರಿಗೂ ಆಸೆ ಇರುತ್ತಲ್ವಾ ಮೊಮ್ಮಗಳು ಅಂತ. ಅದು ಮಗು ಸ್ವಲ್ಪ ಮೊಮ್ಮಗಳು, ಇನ್ನೊಬ್ರಿಗೆ ಮೊಮ್ಮಗಳು. ಸ್ವಲ್ಪ ದೊಡ್ಡದಾದ್ರೆ ಎತ್ಕೊಳ್ಳೋ ತರ ಆದ್ರೆ ಸರಿ, ಬಂದ್ರೆ ಜನ. ನನಗೆ ನೆನ್ನೆ ಮೊನ್ನೆ ಎಲ್ಲ ಭಯ ಆಗ್ತಿತ್ತು ಎತ್ಕೊಳಕ್ಕೆ. ಇವತ್ತು ಆಲ್ರೆಡಿ ಎತ್ಕೋಬಹುದು ಅನ್ನೋ ನಾನು ಮಗುನ ಎತ್ಕೋತಾ ಇದ್ದೀನಿ. ಆಮೇಲೆ ಇನ್ನೇನ್ ಕಲ್ತೆ,
ಸ್ವಾಡಲ್ ಮಾಡೋದು ಸ್ವಾಡಲ್ ಮಾಡೋದಂತ ತೊಳೆಯೋದು ಇವನು ಇದೆ ಡೈಪರ್ ಕ್ಲೀನ್ ಮಾಡೋದು ತೊಳೆಯೋದ್ ಕಲ್ತ್ಕೊ ಮೇನ್ ಅಂತವ್ನೆ ನನಗೆ. ಅಷ್ಟೇ. ಓಕೆ, ನೀವು ಆಯ್ತು. ಥ್ಯಾಂಕ್ ಯು ಫಾರ್ ದ. ನಾವೇನು ಮಾಡಿಲ್ಲ ನಿಮ್ಮ ಹಾಸ್ಪಿಟ್ಲ್. ಇವನು ಏನು ಮಾಡಿಲ್ಲ ನೆನ್ಪಿರ್ಲಿ. ಅಲ್ಲ ಆದ್ರೆ ಏನಾದ್ರು ನಿಂತ್ಕೊಂಡು ನೀವು ಇದ್ರಲ್ಲ. ಆಯ್ತಪ್ಪ ತಿಂದಪ್ಪ ಕೊಡಪ್ಪ ಪ್ಲೇಟ್ನ. ಸೊ ಇವತ್ತಿನ ಡೇ ಹೀಗಿತ್ತು. ಇವತ್ತು ಹೆಂಗೋಯ್ತು ದಿನ ಅನ್ನೋದೇ ಗೊತ್ತಿಲ್ಲ, ಬೇಗ ಆಗೋಯ್ತು. ಸೊ ಯಾ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇದು ಏನು ಅಲ್ಲ, ಹಾಸ್ಪಿಟಲ್ ಪ್ರೆಗ್ನೆನ್ಸಿ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಇದು. ಇನ್ನು ನೆಕ್ಸ್ಟ್ ಎಲ್ಲ ಮನೇಲಿ ಇನ್ನು ಡಿಫ್ರೆಂಟ್ ವ್ಲಾಗ್ಸ್ಗಳು ಮಾಡ್ತಾ ಹೋಗ್ತೀನಿ. ಸೊ ಸಾಕಷ್ಟು ಜನ ಕೇಳಿದ್ರಿ. ಸೊ ಎಲ್ಲಾನು ಆದಷ್ಟು ನಾವು ಕ್ಯಾಪ್ಚರ್ ಮಾಡಿ ವಿಡಿಯೋ ಹಾಕಿದೀವಿ. ಸೊ ಎಲ್ಲಾನು ಕ್ಯಾಪ್ಚರ್ ಮಾಡಿ ಹಾಕಿದೀನಿ. ತುಂಬಾ ಜನ ಬೆಸ್ಟ್ ವಿಶಸ್ ಕಳ್ಸಿದ್ದೀರಾ ನನ್ನ ಮಗಳಿಗೆ, ನನಗೆ, ನನ್ನ ಫ್ಯಾಮಿಲಿಗೆ, ಎಲ್ರಿಗೂ. ಸೊ ಪಾಸಿಟಿವ್ ಜೊತೆಲಿ ತಗೊಂಡು ಹೋಗ್ತಾ ನೆಗೆಟಿವ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀನಿ ನಾನು. ಸೊ ಯಾ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನನ್ನ ಮಗಳಿಗೆ ಜಾಸ್ತಿ ಪ್ರೀತಿ ಕೊಡಿ ಇನ್ಮೇಲಿಂದ. ಥ್ಯಾಂಕ್ ಯು ಸೋ ಮಚ್.